ಈಗ ಕೊಡಲ್ಲ ಅಂತ ಹೇಳ್ಬಿಡ್ಲ ಅವನಿಗೆ? ಅಯ್ಯೋ ಕಡ್ಡಿ ತುಂಡಾದಂಗೆ ಹೇಳಿ ಕಳಿಸಿ ಅಷ್ಟೇನೆ. ಅಜ್ಜಿ ಕೊಡ್ತಾರಂತ ಕ್ಯಾಶು? ಇಲ್ಲಪ್ಪ, ಇಯರ್ ಎಂಡಿಂಗು ನಮ್ಮ ಹತ್ರ ಅಷ್ಟೊಂದು ಕ್ಯಾಶ್ ಇಲ್ಲ ಅಂತ ಹೇಳ್ಬಿಟ್ಲು. ನಾನಿದ್ದೀನೋ ನಿನ್ನ ಜೊತೆ, ಏನು ಸಮಸ್ಯೆ ಹೇಳು. ಏನಿಲ್ಲ, ಕೆಲ್ಸಗಳಿರುತ್ತಲ್ವಾ, ಆ ಟೆನ್ಷನ್ ಇರ್ತೀನಿ. ಮನೆಗೆ ಬಂದು ಅದನ್ನೇ ಮಾತಾಡಿದ್ರೆ ಮತ್ತೆ ನಾಪ್ಕಾಗತ್ತೆ. ಹೋಗ್ಲಿ ಬಿಡು, ಕಾರ್ ಡೆಲಿವರಿ ಯಾವಾಗ ಆಗತ್ತಂತೆ? ಮಗ ಜಾಸ್ತಿ ಆಗಿದೆ, ಬೇಡ ಕಣ. ಯಾಕೋ ಇಷ್ಟೊಂದು ಕುಡಿತೀಯಾ? ಬಿಟ್ಬಿಡ ಸಾಕು. ಎಷ್ಟೇ ಕುಡಿದ್ರು ನೆಶೆನೇ ಇರ್ತಿಲ್ಲ ಮಗ. ಮನಸ್ಸು ಅಷ್ಟು ಭಾರವಾಗಿದೆ. ನನ್ನ ಮನಸ್ಸಲ್ಲಿರೋದನ್ನ ಯಾರ ಹತ್ರ ಆದ್ರೂ ಹೇಳ್ಕೋಬೇಕು ಅನ್ಸ್ತೀನಿ, ನನ್ನ ಹತ್ರ ಹೇಳ ಮಗ. ನಾನು ದುಡ್ಡು ಕಳೆದೋಗಿರೋ ವಿಷಯನ ನಮ್ಮಮ್ಮನಿಗಾಗಲಿ ನಿರೋಷನ್ಗಾಗಲಿ ಹೇಳೋದಕ್ಕಾಗಲ್ಲ. ಅವ್ರಿಗೆ ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಮಗ. ಯಾರ ಹತ್ರ ಆದ್ರೂ ದುಡ್ಡು ಕೇಳಿ ನಾನು ಟ್ರಾವೆಲ್ಸ್ ಓಪನ್ ಮಾಡೋಣ ಅಂದರೆ ಯಾರೂ ಸಹಾಯ ಮಾಡ್ತಿಲ್ಲ. ನಮ್ಮ ಮನೇಲಿ ನಾನೇನೋ ದೊಡ್ಡದಾಗಿ ಬಿಸ್ನೆಸ್ ಓಪನ್ ಮಾಡ್ತಾ ಇದ್ದೀನಿ. ನಾನು ಟ್ರಾವೆಲ್ಸ್ ಓಪನ್ ಮಾಡೋದನ್ನೇ ಮಗ ಎಲ್ಲರ ಮುಂದೆ ನೋಡ್ತಾ ಇದ್ದಾರೆ. ಡಿಸೈಡ್ ಮಾಡಿದ್ದೀನಿ ಮಗ, ನಾಳೆ ಅಮ್ಮನಿಗೆ ನಿರೋಷನ್ಗೆ ಸತ್ಯ ಹೇಳ್ತೀನಿ. ನಾನು ಟ್ರಾವೆಲ್ಸ್ ಓಪನ್ ಮಾಡ್ತಾ ಇನ್ನೊಂದು ಅಹಂಕಾರದಲ್ಲಿ ಮನೆಯವ್ರ ಹತ್ರ ಎಲ್ಲ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ಮಗ. ನಾನು ಅವ್ರುಗಳನ್ನೂ ನಾಳೆ ಕರೆದು ಕೂರಿಸಿ ಕ್ಷಮೆ ಕೇಳಬೇಕು. ಕೇಳ್ತೀನಿ. ನಾವು ಯಾಕೆ ವೆಯ್ಟ್ ಮಾಡ್ತಾ ಇದ್ದೀವಿ? ಆದಿ ಏನೋ ಮಾತಾಡ್ಬೇಕು ಅಂತ. ಅವನೇನೋ ಮಾತಾಡ್ತಾನೆ ಅಂತ ನಾವು ಕೆಲಸ ಕರೆಯಬಿಟ್ಟು ಸುಮ್ಮನೆ ಇರಬೇಕಾ? ಏನೋ ತಗಾದ ತೆಗಿತಾನೆ ಅನ್ಸುತ್ತೆ. ಮಾತಾಡ್ಬೇಕಾಗಿರೋದು ಆದಿ, ಅವನು ಮಾತಾಡ್ತಾನೆ. ರಿಯಾಕ್ಟ್ ಮಾಡದೇ ಇದ್ರೆ ಆಯ್ತು. ಈಗಲೇ ಹೇಳಿದ್ದೀನಿ, ವಿಷಯ ಏನು ಬೇಕಾದ್ರೂ ಆಗಿರ್ಬೋದು. ಅವನೇನೋ ಮಾತಾಡ್ತಾನಂತ ನಾವು ಕಾಯ್ಕೊಂಡು ಸುಮ್ಮನೆ ಇರಬೇಕಾ? ಆರ್ಯ, ಸ್ವಲ್ಪ ತಾಳ್ಮೆ ಇರಲಿ. ನೀನು ಪೊಲೀಸ್ನವನು, ಕಾನೂನು ಕಾಪಾಡೋದಕ್ಕೆ ತಾಳ್ಮೆಯಿಂದ ಕಾಯಬೇಕು ಅಂತ ಕಲ್ತಿರೋನು. ಇನ್ನು ಮನೆ ಸರಿ ಮಾಡೋದಕ್ಕೆ ಕಾಯಕ್ಕಾಗಲ್ವಾ? ನಮ್ಮ ಮನೆ ಸರಿಯಾಗೇ ಇದೆ, ಯಾರೋ ಹೇಳಿ ಸರಿ ಮಾಡಬೇಕಾಗಿಲ್ಲ. ಆಯಿತು, ಮೊದಲು ಅವನು ಬಂದು ಮಾತಾಡಲಿ. ಅಲ್ಲಿವರೆಗೂ ನಾವು ಚರ್ಚೆ ಮಾಡಬೇಕಾಗಿಲ್ಲ. ಅದು ಸರಿ, ಆದರೆ ಈ ಸಲ ಯಾವುದೇ ವಿಷಯಕ್ಕೂ ನಾವು ಕಾಂಪ್ರಮೈಸ್ ಆಗೋದು ಬೇಡ. ಪ್ರತಿ ಸಲ ನಾವು ಸುಮ್ಮನಿದ್ದು ಕಾಂಪ್ರಮೈಸ್ ಆಗಬೇಕು. ಇದು ನಮ್ಮ ಮನೇನ ಅವ್ರ ಮನೇನ ಅಂತಾನೆ ಗೊತ್ತಾಗಲ್ಲ. ಆಯಿತು, ವಿಷಯ ತಿಳಿದ ಮೇಲಲ್ವ ಚರ್ಚೆ. ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡ ನೀನು. ಹೇಳೋ ಅದಿ, ನೀನೇನು ಹೇಳಬೇಕು ಅಂತಿದೆಯೋ ಹೇಳು. ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇನಿದೆಯೋ ನೇರವಾಗಿ ಹೇಳ್ಬಿಡು. ಅದೇ ಇಷ್ಟು ದಿನ ನನ್ನ ನಡವಳಿಕೆ ಸರಿಯಿಲ್ಲ ಅನ್ನೋದು ಗೊತ್ತಾಗಿದೆ. ಕನ್ಫೆಷನ್ನು, ಕಾಂಪ್ರಮೈಸ್ ಅಲ್ಲ. ಆರ್ಯ, ಮಾತಾಡಬೇಡ ಅಂದಿದ್ದೆ.
ನಾನು ಆಟೋ ಓಡಿಸ್ಕೊಂಡಿದ್ದವನು. ಓದು ಬರಹ ಸರಿ ಇಲ್ಲ. ನನ್ನ ಫ್ರೆಂಡ್ಸ್ಗಳೆಲ್ಲ ಹೇಗೋ, ನಾನು ಹಾಗೆ. ಈ ಮನೆಗೆ ಬಂದ್ವಿ. ನನ್ನ ನಡವಳಿಕೆನ ತಿದ್ಕೋಬೇಕಾಗಿತ್ತು. ನಾನು ಯಾಕೆ ಬದಲಾಗಬೇಕು ಅನ್ನೋ ಧೋರಣೆಲಿದ್ದೆ. ನಾನು ಲೈಫಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಕಿಚ್ಚು ಹೆಚ್ಚಾಯಿತು. ಅದೇ ಸಮಯಕ್ಕೆ ನಿರೋಷ ಬಂದು ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಟ್ರಾವೆಲ್ಸ್ ಐಡಿಯಾ ಕೊಟ್ಲು. ಅದು ನನಗೂ ಸರಿ ಅನಿಸ್ತು. ನಾನು ನನ್ನ ಕೈಲಾದ ಪ್ರಯತ್ನ ಪಟ್ಟೆ. ನನ್ನ ಪ್ರಯತ್ನಕ್ಕಿಂತ ನಿರೋಷ ಎಲ್ಲನೂ ಅರೇಂಜ್ ಮಾಡಿದ್ಲು. ಆಫೀಸ್ ಸೆಟಪ್ಗೋಸ್ಕರ ಅವಳು ಹಾಕೊಂಡಿದ್ದು ಒಡವೆನೂ ಬಿಚ್ಕೊಟ್ಬಿಟ್ಲು. ಕಾರ್ಗಳನ್ನ ತಗೊಳ್ಳೋಕ್ಕೋಸ್ಕರ 10 ಲಕ್ಷ ಅದೇಗೋ ಹೊಂದಿಸ್ಕೊಟ್ಲು. ಅದೆಲ್ಲ ಆಯ್ತಲ್ಲ ಅದಿ. ಇವಾಗ ಇನ್ನೂ ಟ್ರಾವೆಲ್ ಶುರು ಮಾಡ್ತಿದ್ಯಾ, ನಿನ್ನ ಕಾಲ ಮೇಲೆ ನಿಂತ್ಕೋತಾ ಇದೆಯಾ, ನಮಗೆಲ್ಲ ತುಂಬ ಸಂತೋಷನೇ. ಅದನ್ನೆಲ್ಲ ಹೇಳ್ಕೊಂಡು ಕೊಚ್ಕೊಳ್ಳೋಕ್ಕೆ ನಮ್ಮನ್ನು ಕರೆಸಿದ್ಯಾ? ಇಲ್ಲ, ನಾನೊಂದು ಮುಖ್ಯವಾದ ವಿಷಯನ ನಮ್ಮಮ್ಮನಿಗೆ ಮತ್ತು ನಿರೋಷನಿಗೆ ಹೇಳಬೇಕಾಗಿತ್ತು. ಆದರೆ ಧೈರ್ಯ ಬರ್ತಿಲ್ಲ. ಏನು ವಿಷಯ ಅದಿ? ದಯವಿಟ್ಟು ನನ್ನ ಕ್ಷಮಿಸಿ ಅಮ್ಮ. ನಿರೋಷ, ನಿನ್ನ ತಾಯಿ ಹತ್ರ ನಿನ್ನ ಹೆಂಡತಿ ಹತ್ರ ಕ್ಷಮೆ ಕೇಳಬೇಕು ಅಂದರೆ ನಮ್ಮನ್ನೆಲ್ಲ ಯಾಕೆ ಕೂರಿಸ್ಕೊಂಡಿದ್ಯಾ? ಅದು ನಿಮ್ಮ ಮಧ್ಯೆ ಇರೋ ಮಾತುಗಳು. ಅಷ್ಟೇ ಅಲ್ಲ, ನಾನೇನೋ ದೊಡ್ಡದಾಗಿ ಸಾಧಿಸಕ್ಕೆ ಹೊರಟಿದ್ದೀನಿ ಅಂತ ನಿಮ್ಗಳ ಜೊತೆ ತುಂಬ ಒಂದ್ಸಲ ಹಾಗಾಡ್ತಾನೆ, ಒಂದ್ಸಲ ಹೀಗಾಡ್ತಾನೆ. ನಮ್ಮ ಮಕ್ಕಳನ್ನ ನಾವು ಬಿಟ್ಕೊಡೋಕ್ಕಾಗುತ್ತಾ? ಆಯ್ತು, ಅದಕ್ಕೆ ಏನೀಗ? ನಿಮ್ಮ ಟ್ರಾವೆಲ್ಸ್ ಓಪನಿಂಗ್ ಇದೆ, ಅದಕ್ಕೆ ಇನ್ವೈಟ್ ಮಾಡೋಕ್ಕೋಸ್ಕರ ನಮ್ಮನ್ನೆಲ್ಲರೂ ಸೇರಿಸಿದ್ದೀರಾ ಅಂತ ಗೊತ್ತು. ಅದನ್ನು ಸಂತೋಷವಾಗಿ ಹೇಳಿ. ಯಾಕೆ ವಾತಾವರಣನ ಇಷ್ಟು ಬಿಗಿಯಾಗಿ ಮಾಡ್ತಿದ್ದೀರಾ? ಈ ಮನೇಲಿ ಸೂತ್ಕಟ್ಟು ಚಾಯ್ ಇದೆ ಅನಿಸ್ತಾ ಇದೆ ನಿಮ್ಮ ಮಾತಿಂದ. ಸಂತೋಷವಾಗಿರಿ. ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಿದ್ದೀರಾ. ನೀವು ಮಾಡಿದ ತಪ್ಪಂತ ನಿಮಗೆ ಗೊತ್ತಾಗಿದೆ. ಮುಂದೆ ಹೇಳಿ. ಮುಂದಿನ ವಿಷಯನೇ ಅಂಥದ್ದು. ಅದಕ್ಕೆ ಇಂಥ ವಾತಾವರಣ. ಏನದು? ನೀವು ಹೇಳೋದು ನೋಡಿದ್ರೆ ಭಯ ಆಗ್ತಿದೆ. ನೀನು ಬಹಳ ಕಷ್ಟಪಟ್ಟು ದುಡ್ಡನ್ನ ಹೊಂದಿಸ್ಕೊಟ್ಟೆ. ಆದರೆ ಏನಾಗಿದೆ ಈಗ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ಮು ಮಾತಾಡ್ಬಿಡು ಅದಿ. ಎಷ್ಟು ಇಂಪಾರ್ಟೆಂಟ್ ಕಾಲೋ ಏನೋ, ಆಮೇಲೆ ಬೇಕಾದ್ರೆ ನಾವು ಮಾತು ಮುಂದುವರಿಸ್ಬೋದು ಅಲ್ವಾ? ಹಾಂ, ಫೋನ್ ತಗೋ, ಅದಕ್ಕೇನಂತೆ. ಒಂದೇ ನಿಮಿಷ.
ಹಾಂ ಹೇಳಿ. ಸರ್ ನೀವು ಕಾರ್ಗಳು ಬುಕ್ ಮಾಡಿದ್ರಲ್ಲ, ಡೆಲಿವರಿಗೆ ರೆಡಿ ಆಗಿದೆ. ಯಾವ ಕಾರ್ಗಳು? ಅದೇ ಸರ್, ನೀವು ಅಡ್ವಾನ್ಸ್ ಮಾಡಿದ್ರಲ್ಲ. ನಾನಾ? ನಾನು ರಾತ್ರಿ ಬಂದು ಅಡ್ವಾನ್ಸ್ ಮಾಡಿದ್ದೀರಾ? ನೀವು ಯಾರೋ ಗೊತ್ತಿಲ್ಲ, ಅಡ್ವಾನ್ಸ್ ಆಗಿದೆ. ಅದಕ್ಕಾಗಿ ನಾವು ಗಾಡಿನ ರೆಡಿ ಮಾಡಿದ್ದೀವಿ. ಈಗ ಡೆಲಿವರಿ ಕೊಡಬೇಕಾಗಿದೆ. ಅಲ್ಲ, ಇನ್ನೊಂದ್ಸಲ ಹೆಸರು ನೋಡಿ ಹೇಳಿ. ಅದೇ ಸರ್, ಆದಿತ್ಯ ನೀವೇನಾ? ಹಾಂ ನಾನೇ. ನಂಬರ್ 14, 22ನೇ ಕ್ಲಾಸು, ಬನಶಂಕರಿ, ಸೆಕೆಂಡ್ ಸ್ಟೇಜ್. ಹಾಂ ಕರೆಕ್ಟಾಗಿದೆ. ಆದರೆ ನಾನು... ಸರಿ ಸರ್, ನಾವೇ ಡೆಲಿವರಿ ಕಳಿಸ್ಬೋದಾ? ಇನ್ನೊಂದು ಅಡ್ರೆಸ್ ಇದೆ ಆಫೀಸ್ದು, ಬಟ್ ಅದಕ್ಕೆ ಕಳಿಸ್ಬೇಕೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್ ನಂಗೊಂದು 10 ನಿಮಿಷ ಟೈಮ್ ಕೊಡಿ, ವಾಪಸ್ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಆದಿ, ನಿನ್ ಮಾತಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಅಮ್ಮ, ಏನಾಯ್ತು? ಏನಿಲ್ಲಮ್ಮ, ಅದೇ ನನ್ನ ತಪ್ಪೆಲ್ಲ ಗೊತ್ತಾಗಿ ಎಲ್ಲರಿಗೂ ಕ್ಷಮೆ ಕೇಳಿದ್ನಲ್ಲ, ಇವ್ರುಗಳೆಲ್ಲ ಏನೂ ಆಗೇ ಇಲ್ಲ ಅಂತ ನಂಗೆ ಕ್ಷಮಿಸಿದ್ರಲ್ಲ, ಅದಕ್ಕೆ ತುಂಬ 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 ಖುಷಿಯಾಗಿದೆ ಅಮ್ಮ. ಸರಿ, ಅದೆಲ್ಲ ಆಯ್ತಲ್ಲ, ಮುಂದೇನು? ಅದೇ ನಾಳೆ ನನ್ನ ಟ್ರಾವೆಲ್ಸ್ ಓಪನಿಂಗ್ ಇದೆ, ಖಂಡಿತವಾಗ್ಲೂ ಎಲ್ಲರೂ ಬರಬೇಕು. ಇಷ್ಟು ದಿನ ಸುಮ್ಮನಿದ್ದು ಹಿಂದಿನ ದಿನ ಕರಿಬೇಕು ಅನ್ನಿಸ್ತಾ? ಆರ್ಯ, ನೀನು ಪೊಲೀಸ್ ಅಲ್ವಾ, ಅದಕ್ಕೆ ಎಲ್ಲದಕ್ಕೂ ಅನುಮಾನ. ಪಾಪ ಅವನು ಅಷ್ಟು ಕ್ಲಿಯರಾಗಿ ಹೇಳ್ತಿದ್ದಾನೆ, ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ. ಅದಕ್ಕೆ ಗಿಲ್ಟ್ ಫೀಲ್ ಆಗಿ ನೆಕ್ಸ್ಟ್ ಮಾತೆ ನಮ್ಮನ್ನೆಲ್ಲ ಫಂಕ್ಷನ್ಗೆ ಬನ್ನಿ ಅಂತ ಕರಿತಾ ಇದ್ದಾನೆ. ಅದೇ ನಾವೆಲ್ಲ ಬರ್ತೀವಿ, ಏನು ಬೇಜಾರು ಮಾಡ್ಕೊಡ, ಬರ್ತೀವಿ ನಾವೆಲ್ಲ. ಅಮ್ಮ, ನಾಳೆ ನನ್ನ ಟ್ರಾವೆಲ್ಸ್ ಓಪನಿಂಗ್. ಅಮ್ಮ, ನನ್ನ ಟ್ರಾವೆಲ್ಸ್ ಓಪನಿಂಗ್. ಅದು ಏನಾಗಿದೆಯೋ ನಿಮಗೆ? ನಾಳೆ ಇನಾಗ್ರೇಷನ್ ಅನ್ನೋದು ಮುಂಚೆನೇ ಫಿಕ್ಸ್ ಆಗಿದೆಯಲ್ಲ? ಹಾಂ ಹೌದು ಹೌದು, ಇವರೆಲ್ಲ ಬರ್ತಾ ಇದಾರಲ್ಲ, ಅದಕ್ಕೆ ಖುಷಿ ಜಾಸ್ತಿ ಆಗಿದೆ. ಎಲ್ಲರೂ ಖಂಡಿತವಾಗಿ ಬರಬೇಕು ಪ್ಲೀಸ್. ಹಾಂ, ಅಮ್ಮ ನಂಗೆ ಅರ್ಜೆಂಟಾಗಿ ಕೆಲಸ ಇದೆ, ಹೋಗಿ ಬರ್ತೀನಿ. ನಾಳೆನೇ ಓಪನಿಂಗು. ನಾಳೆ ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ಬೇಗ ರೆಡಿ ಆಗಿಬಿಡಿ, ಬೇಗ ಹೊರಟ್ಬೋಣ. ಓಕೆ? ಮಗ, ನಾನು ನಿಜನೇ ಹೇಳ್ತಾ ಇದ್ದೀನಿ ಮಗ. ಏನು 10 ಲಕ್ಷ ನಿನ್ನ ಪರವಾಗಿ ಯಾರೋ ದುಡ್ಡು ಕಟ್ಟಿದ್ದಾರೆ ಅಂದರೆ ಪವಾಡನೇ ನಡೆದಿರ್ಬೇಕು ಕಣೋ. ಪವಾಡ ಅಲ್ಲದೆ ಇನ್ನೇನು ಮಗ, ನಾನು ಮನೆಯವ್ರಿಗೆಲ್ಲ ಸತ್ಯ ಹೇಳ್ಬಿಡ್ಬೇಕು ಅನ್ಕೊಂಡೆ. ಎಲ್ಲಾನು ಕರೆದು ಕೂರಿಸಿ ಇನ್ನೇನು 10 ಲಕ್ಷ ಕಳೆದೋಯ್ತು ಅಂತ ಹೇಳ್ಬೇಕು. ಅಷ್ಟೊತ್ತಿಗೆ ಒಂದು ಫೋನ್ ಬಂತು ಮಗ. ಫೋನ್ ಬಂದು ನಿನ್ನ ಹೆಸರು 4 ಕಾರ್ಗಳು ಬುಕ್ ಆಗಿದೆ ಅಂದರು. ಅಲ್ಲ, ಯಾರು ದುಡ್ಡು ಕಟ್ಟಿರೋದು? ಗೊತ್ತಿಲ್ಲದೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರಲ್ಲೋ. ಅವ್ರಿಗೇನು ಮಚ್ಚ, ಅಮೌಂಟ್ ಬಂತು, ಡೆಲಿವರಿ ಯಾರು ಕೊಡಬೇಕು ಅಂತ ಗೊತ್ತಾಯ್ತು, ಇನ್ನೇನು ಬೇಕು ಅವ್ರಿಗೆ? ನಿನ್ಗೇನು ಟ್ರಾವೆಲ್ ಶುರು ಮಾಡೋದಕ್ಕೆ ಹೊರಟಿದೆಯಾ? ಬಿಟ್ಟಾಕು. ದುಡ್ಡು ಕಟ್ಟಿರೋರಿಗೆ ಹೆಸರು ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಟೆನ್ಷನ್ ತಾವ್ತೀಯ ನೀನು? ಪುಣ್ಯಾತ್ಮ ಯಾರು ಅನ್ನೋ ಕುತೂಹಲ, ನನಗೆ ಯಾಕೆ ದುಡ್ಡು ಕೊಟ್ಟ ಅನ್ನೋ ಕುತೂಹಲ. ನನಗೆ ಯಾಕೋ ಒಂದು ಅನುಮಾನ ಮಗ. ಏನು ಮಗ, ಅವರು ಹೆಸರು ಹೇಳಿಲ್ಲ ಅಂದರೆ ನಮಗೆ ಆಗದೆ ಇರೋ ಹೆಸರು ಇರ್ಬೋದಾ? ನಮ್ಮ ತಂದೆ ಶಶಾಂಕ್, ಅವ್ರು ಕಂಡ್ರೆ ನಮ್ಮಮ್ಮನಿಗೆ ಆಗಲ್ಲ ಮಗ. ಇರ್ಬೋದು ಕಣೋ, ನಿಮ್ಮ ತಂದೆ ದುಡ್ಡಿನ ಮೇಲೆ ನಿನ್ಗೆ ಹಕ್ಕಿದೆ. ಯಾಕೆ ತಲೆ ಕೆಡಿಸ್ಕೊತಿದ್ಯಾ ಹೇಳು? ಇಲ್ಲ, ಅದು ನನಗಿಷ್ಟ ಇಲ್ಲ. ನಮ್ಮಮ್ಮನ ವಿರುದ್ಧವಾದ ಯಾವುದೇ ಕೆಲಸ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಂತ ದುಡ್ಡು ಕಟ್ಟಿರೋರನ್ನ ಹುಡುಕಿ ಮತ್ತೆ ವಾಪಸ್ ದುಡ್ಡು ಕೊಟ್ಟು ಆಟೋ ಓಡ್ಸಕ್ಕೆ ಬರ್ತೀಯಾ? ಸದ್ಯಕ್ಕೆ ನಾನು ಹಠ ಸಾಸ್ತೋ ಸ್ಥಿತಿಯಲ್ಲಿಲ್ಲ. ಅದು ಅಲ್ಲದೆ ದುಡ್ಡು ಕಳ್ಕೊಂಡಿರೋ ವಿಷಯ ನಮ್ಮಮ್ಮನಿಗೇನಾದರೂ ಗೊತ್ತಾದರೆ ದೊಡ್ಡ ಆಘಾತನೇ ಆಗುತ್ತೆ. ಸದ್ಯ ಹೇಗೋ ತಪ್ಪಲ್ಲ, ನನಗೆ ಯಾರು ಹಣದ ಸಹಾಯ ಮಾಡಿದರೋ ಅವ್ರ ಋಣ ಅಂತೂ ನಾನು ತೀರ್ಸೇ ತೀರ್ಸ್ತೀನಿ. ಸರಿ, ಹಾಗೆ ಮಾಡಿವಂತೆ. ನೀನು ಎಷ್ಟೇ ಆದರೂ ತಾಯಿಗೆ ತಕ್ಕ ಮಗ ಅಲ್ವೇನಪ್ಪ.
ಟ್ರಾವೆಲ್ಸ್ ಓಪನ್ ಮಾಡೋ ಖುಷಿನಲ್ಲಿದೆಯಾ, ಹಾಗೆ ಎಲ್ಲದಕ್ಕೂ ರೆಡಿ ಮಾಡ್ಕೊಬಿಡು ಬೇಗ. ಹೌದು, ಅದು ನನ್ನ ಬದುಕಿನ ತುಂಬ ಇಂಪಾರ್ಟೆಂಟ್ ದಿನ. ಇಲ್ಲೋ ನಿನ್ನ ಹೆಂಡತಿ ಹತ್ರ ಹೇಳ್ಬಿಟ್ಟು ಮಕ್ಕದ ಮೇಲೆ ಆಗ್ತಾಳೆ, ನಿನ್ನ ಮದುವೆ ಆಗಿದ್ದ ದಿನ ಇಂಪಾರ್ಟೆಂಟ್ ಅಂತ ಹೇಳೋ. ಅದೇನೋ ನಿಜಾನೇ. ನಿರೋಷ ಧೈರ್ಯ ಕೊಡದೇ ಇದೆ ಇದೆಲ್ಲ ಆಗ್ತಿತ್ತಾ? ನಿರೋಷ ಯಾವತ್ತಿದ್ರು ನನಗೆ ಇಂಪಾರ್ಟೆಂಟೇ. ನೀನು ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಳ್ಳೋ, ನಾನು ಬಂದು ಸಿಗ್ತೀನಿ ನಿನಗೆ. ಬಾಯ್ ಮಗ, ಬಾಯ್. ಸರಿ ಕಣೋ, ಬಾಯ್. ಅತ್ತೆ ಅತ್ತೆ ಅತ್ತೆ, ಏನು ನಿರೋಷ? ನಾಳೆ ಫಂಕ್ಷನ್ಗೆ ಯಾವ ಸೀರೆ ಉಟ್ಕೋತೀರಾ? ಅದರ ಸಿಂಪಲ್ ಸ್ಯಾರಿ ಉಟ್ಕೋತೀನಿ. ಏನತ್ತೆ ಹೀಗೆ ಹೇಳ್ತೀರಾ? ಟ್ರಾವೆಲ್ಸ್ ಓಪನ್ ಆಗ್ತಿರೋದು ನಿಮ್ಮ ಹೆಸರಲ್ಲಿ. ನೀವೆಷ್ಟು ಗ್ರ್ಯಾಂಡಾಗಿ ರೆಡಿ ಆಗ್ತಿರೋ ಫಂಕ್ಷನಲ್ಲಿ ಅಷ್ಟೇ ಕಳೆ ಇರುತ್ತೆ. ನಾನು ಗ್ರ್ಯಾಂಡಾಗಿ ರೆಡಿ ಆಗಬೇಕಾ? ಟ್ರಾವೆಲ್ಸ್ ಓಪನ್ ಆಗ್ತಾ ಇರೋದು ನಿನ್ನ ಗಂಡಂದು. ಸೊ ನೀನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು, ನೀನು ಚೆನ್ನಾಗಿ ಕಾಡ್ಸ್ಕೋಬೇಕು. ಹಾಗಾಗಿ ಮದುವೆ ಸೀರೆ ಉಟ್ಕೋ. ಮದುವೆ ಸೀರೆನಾ? ಯಾಕೆ ಉಟ್ಕೋಬಾರ್ದಾ? ಮದುವೆ ಅಷ್ಟೇ ಇದು ಇಂಪಾರ್ಟೆಂಟ್ ಫಂಕ್ಷನ್ ಅಲ್ವಾ? ಅದು ಸರಿ. ಹಾಗಾದರೆ ನಾನೇ ನಿಮಗೆ ಸೀರೆ ಸೆಲೆಕ್ಟ್ ಮಾಡ್ತೀನಿ, ನಾನೇ ನಿಮ್ಮ ಡ್ರೆಸ್ ಮಾಡ್ತೀನಿ. ನೀನು ನನಗೆ ಡ್ರೆಸ್ ಮಾಡ್ತೀಯಾ? ಪೂಜೆ ಆದಮೇಲೆ ಎಲ್ಲ ಒಂದು ಕಡೆ ಕೂತಿರ್ತೀವಿ, ಓಡಾಡಬೇಕಾದ್ರೂ ನೀವು. ಏನತ್ತೆ ಹೀಗೆ ಹೇಳ್ತೀರಾ? ನೀವು ದೊಡ್ಡವರು, ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಹೇಗೆ? ನಾವು ಏನು ಮಾಡಬೇಕು, ಹೇಗೆ ಮಾಡ್ಬೇಕಂತ ನೀವು ಗೈಡ್ ಮಾಡ್ಬೇಕು ನಮಗೆ. ಆಯ್ತಮ್ಮ, ಸೊಸೆ ಬಂದಮೇಲೆ ಅವಳು ಮಾತು ಕೇಳಬೇಕಲ್ವಾ? ನಾನು ಅಷ್ಟೇ, ಅತ್ತೆ ಹಿಡಿತದಲ್ಲಿ ಇದ್ದೀನಿ, ನೀವು ಹೇಗೆ ಹೇಳ್ತೀರೋ ಹಾಗೆ. ಓಹೋ, ಅತ್ತೆ ಸೊಸಂದ್ರಿಗೆ ಇದ್ಬಿಟ್ರೆ ಗಂಡಸ್ರೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಬೋದಪ್ಪ. ಏಯ್ ಹೋಗೋ, ಸುಮ್ಮನೆ ಸಂಸಾರದ ವಿಷಯಕ್ಕೆ ತಲೆ ಹಾಕೊಂಡು ಬಂದ್ಬಿಟ್ಟ. ನೀವುಗಳೇ ತಲೆಗೆ ಹಚ್ಕೊಂಡು ಒದ್ದಾಡ್ತಿರ್ತೀರ. ನಿಮ್ಮ ಪಾಡಿಗೆ ನೀವಿರಿ ಅಂತೇಳಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡಿದ್ರೆ ಎಲ್ಲದು ಸರಿ ಇರುತ್ತೆ ಅಲ್ವನೇ? ಅದೇ ಅಪ್ಪ, ನೀವುಗಳು ಬಿಡ್ಕೊಡಲ್ಲ ಬಿಡಿ. ಅಮ್ಮ ಒಂದು ನಿಮಿಷ, ನರಸಿಂಹ ಫೋನ್ ಮಾಡ್ತಾನೆ, ಮಾತಾಡ್ಬಿಟ್ಟು ಬರ್ತೀನಿ. ಹಲೋ ನರಸಿಂಹ, ಎಲ್ಲಿದ್ಯಾ ಮಗ? ಮಗ ಕಾರ್ ಡೆಲಿವರಿ ತೊಗೊಳ್ಕೋಬೇಕು. ನಾಳೆನೇ ಇನಾಗ್ರೇಷನು, ಎಲ್ಲ ಅರೇಂಜ್ಮೆಂಟ್ಸು ನಿಂದೆ ಗೊತ್ತು ತಾನೆ? ಸರಿ, ಬೇಗ ಬಾ. ಬೇಗ ಬಾಯ್. ಅದೇ ಒಂದು 2 ನಿಮಿಷ ಮಾತಾಡ್ಬೇಕು ನಿನ್ನ ಹತ್ರ. ಮಾತಾಡ್ಬೋದಾ? ಖಂಡಿತವಾಗ್ಲೂ ಮಾತಾಡಿ. ಯಾರು ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ನಾನಿದ್ದೀನಿ, ಅದು ಸಮಾಧಾನವಾಗಿ. ವೆರಿ ಗುಡ್. ಹೀಗೆ ಸಮಾಧಾನವಾಗಿ ಬಿಸ್ನೆಸ್ ಶುರು ಮಾಡು, ಸಮಾಧಾನವಾಗಿ ಬೆಳೀತಾ ಹೋಗ್ತೀಯ. ಸಮಾಧಾನವಾಗಿ ಬೆಳೀತಾ ಹೋಗ್ತೀನೋ ಇಲ್ವಾ ಬೆಳೀತಾ ಸಮಾಧಾನ ಆಗ್ತೀನೋ, ನನ್ನ ಟ್ರಾವೆಲ್ಸ್ ಹೇಗೆ ನಡೀತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಚೆನ್ನಾಗುತ್ತೆ, ಡೋಂಟ್ ವರಿ. ಆ್ಯಕ್ಚುಲಿ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ನಿನ್ನ ಮನೆಯವ್ರನ್ನೆಲ್ಲ ಫಂಕ್ಷನ್ಗೆ ಕರೆದಿದ್ದು ಆಶ್ಚರ್ಯ ಆಗ್ತಿದೆ ನನಗೆ. ಆಶ್ಚರ್ಯನಾ? ಯಾಕೆ? ಇನ್ನೇನು ಮತ್ತೆ, ನನಗೆ ಯಾರೂ ಇಲ್ಲ, ನನಗಿರೋದು ನಮ್ಮ ಅಮ್ಮ ನನ್ನ ಹೆಂಡತಿ ಇಬ್ಬರೇ. ಅವ್ರ ಫಂಕ್ಷನ್ಗೆ ಬಂದರೆ ಸಾಕು ಅಂತಿದ್ದವನು ಇವಾಗ ಫಂಕ್ಷನ್ಗೆ ಎಲ್ಲಾರನ್ನೂ ಕರೆದಿದ್ಯಲ್ಲ, ಆಶ್ಚರ್ಯ ತಾನೇ? ಎಲ್ಲ ನನ್ನ ಆರ್ತಿ ಟ್ರಾವೆಲ್ಸ್ ಕೃಪೆ ಅನ್ಸುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಆಶ್ಚರ್ಯಗಳೇ ನಡೆಯುತ್ತೆ ಅಂತಂದ್ರೆ ಇದೇನು ದೊಡ್ಡ ಬಿಡಿ. ನಿಜ, ಎಲ್ಲ ಬರೀ ಇದೇ ಥರ ಆಶ್ಚರ್ಯಗಳು ಆಶೀರ್ವಾದಗಳೇ ಆಗ್ತಿರ್ಲಿ, ಏನು ತೊಡಕಾಗದೇ ಇರಲಿ ನಿನಗೆ. ತುಂಬ ಥ್ಯಾಂಕ್ಸ್. ನೀವು ಇದನ್ನ ಹೇಳಕ್ಕೆ ಬಂದಿದ್ದು? ಅಲ್ಲ, ನಾನು ಹೇಳಕ್ಕೆ ಬಂದಿದ್ದೆ ಬೇರೆ ವಿಷಯ. ನಿನ್ನ ಮಾವನವ್ರನ್ನ ಫಂಕ್ಷನ್ಗೆ ಕರೆದಿದ್ದು ನಂಗೆ ತುಂಬ ಸಂತೋಷ ಆಗ್ತಿದೆ. ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ಹಾಗೆ ಅವ್ರ ಸ್ಥಾನನೂ ಉಳಿಸ್ಬೇಕು ಅಲ್ವಾ? ಹಾಗೆ ಅಂದ್ಕೊಳ್ಳಿ, ಅದಕ್ಕೆ ಕರೆದೆ ಅಂದ್ಕೊಳ್ಳಿ. ನಾನು ಹಾಗೆ ಅಂದ್ಕೋಬೇಕಾದ್ರೆ ನೀನು ಇನ್ನೊಂದು ಕೆಲಸ ಮಾಡಬೇಕು. ಇನ್ನೊಂದಾ? ನಿನ್ನ ಟ್ರಾವೆಲ್ಸ್ ಆಫೀಸ್ನ ಇನಾಗ್ರೇಷನ್ ಮಾವನ ಕೈಲೇ ಮಾಡಿಸ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ ರಂಜಿತ್. ನಾವು ಅವ್ರ ಮೇಲೆ ಇದ್ದೀವಿ, ಅವ್ರನ್ನ ಬಿಟ್ಟು ಫಂಕ್ಷನ್ ಮಾಡೋದು ಸರಿ ಇಲ್ಲ ಅನಿಸ್ತು, ಅದಕ್ಕೆ ಕರೆದಿದ್ದೀನಿ. ನಾನು ಟ್ರಾವೆಲ್ಸ್ ಓಪನಿಂಗ್ ನಮ್ಮಮ್ಮನ ಕೈಲೇ ಮಾಡಿಸೋದು. ಅವರೇ ನನಗೆಲ್ಲ, ಅವರೇ ನನ್ನ ಪ್ರಪಂಚ. ನೀನು ನಿನ್ನ ತಾಯಿ ಮೇಲಿಟ್ಟಿರೋ ಪ್ರೀತಿ ಗೌರವ ನಂಗೆ ತುಂಬ ಖುಷಿ ಆಗ್ತಿದೆ. ಆದರೆ ಮಾವನ್ನ ಫಂಕ್ಷನ್ಗೆ ಕರೆದಿದ್ಯಾ, ಅಲ್ಲಿಗೆ 10 ಜನ ಬರ್ತಾರೆ, ಅವರೆಲ್ಲರ ನೋಟ ಮಾವನ ಮೇಲೆ ಇರುತ್ತೆ. ಅವರು MLA ಆಗಿದ್ದವರು, ಅವರು ಎಲ್ಲರ ಮುಂದೆ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ಅಲ್ವಾ? ಕೈ ಕಟ್ಕೊಂಡು ಕೂತ್ಕೊಳ್ಳೋಕೆ ಯಾರು ಹೇಳಿದ್ದು? ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ಕೊಂಡು ಇರಲಿ ಬಿಡಿ. ಅವರೇ ತಾನೇ ಯಾವಾಗಲೂ ಮುಖ ಓದಿಸ್ಕೊಂಡು ಕೂತ್ಕೊಂಡಿರೋದು. ಹಾಗಂತ ರಾಧಿ, ರಂಜಿತ್ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಓಪನಿಂಗ್ ಮಾವನ್ ಕೈಲೇ ಮಾಡ್ಸೋಣ. ನೀನು ಇಷ್ಟಲ್ಲಿ ತಲೆ ಹಾಕ್ಬೇಡ ನಿರೋಷ. ಯಾಕೆ ಬರಬಾರ್ದು? ಬೇರೆ ವಿಚಾರಕ್ಕೆಲ್ಲ ನಾನ್ ಬೇಕಿತ್ತು, ದುಡ್ಡು ಹೊಂದ್ಲಿಲ್ಲ ಅಂತ ನನ್ನ ಹತ್ರ ಬಂದು ಹೇಳ್ದೆ, ನಾನು ಹೊಂದಿಸ್ಕೊಟ್ಟಿದ್ದೀನಿ. ಈಗ ಈ ಮಾತು ಹೇಳಕ್ಕೂ ಸ್ವಾತಂತ್ರ್ಯ ಇಲ್ವಾ ನನಗೆ? ಹಾಗಲ್ಲ. ಒಂದು ನಿಮಿಷ ನಿರೋಷ. ಇದು ಸ್ವತಂತ್ರದ ಪ್ರಶ್ನೆ ಆಗಲಿ ಅಧಿಕಾರದ ಪ್ರಶ್ನೆ ಆಗಲಿ ಅಲ್ಲ, ವಿವೇಕದ ಪ್ರಶ್ನೆ. ನೋಡದಿ,
ನೀನು ಬಿಸ್ನೆಸ್ ಶುರು ಮಾಡ್ತಿದ್ಯಾ, ಅದ್ರ ಇನಾಗ್ರೇಷನ್ಗೆ XMLನ ಕರೆದಿದ್ಯಾ. ಹಾಗಂತ್ಕೋ, ಅವ್ರು ನಿಮ್ಮ ತಂದೆ ಅನ್ನೋದನ್ನ ಮನಸ್ಸಿಂದ ತೆಗೆದಾಕ್ಬಿಡು. ಅಲ್ಲ ಅದಿ, ಮಾವ ಬರ್ತಾರೆ ಅಂದಮೇಲೆ 4 ಪ್ರೆಸ್ನವ್ರು ಬರ್ತಾರೆ. ಅವ್ರು ಇನಾಗ್ರೇಷನ್ ಮಾಡಿದ್ರೆ ನಿನ್ನ ಬಿಸ್ನೆಸ್ ಬಗ್ಗೆ, ನಿನ್ನ ಟ್ರಾವೆಲ್ಸ್ ಬಗ್ಗೆ ಪೇಪರಲ್ಲಿ ಚೆನ್ನಾಗಿ ಬರೀತಾರೆ. ಅದರಿಂದ ನಿಂಗೆ ತಾನೇ ಹೆಲ್ಪ್ ಆಗೋದು. ಹೌದು, ಆ ದೃಷ್ಟಿಯಿಂದಾದರೂ ಮಾವನ ಕೈಲೇ ಇನಾಗ್ರೇಟ್ ಮಾಡಿಸು.